ಇದು ಎಲ್ರಿಗೂ ಆಸೆ ಇರುತ್ತೆ ಸರ್, ಖಂಡಿತ ನಾನು ಹೇಳ್ತೀನಿ. ನಮ್ಮ ಎಲ್ಲ ಕಲಾವಿದರಿಗೂ, ನಾಯಕರಿಗಾಗಲಿ ನಾಯಕಿಯರಿಗಾಗಲಿ ಎಲ್ರಿಗೂ ಆಸೆ ಇರುತ್ತೆ. ಆದರೆ ಅವಕಾಶ ಸಿಗಬೇಕು. ಇವಾಗ ಎಷ್ಟು ಜನ ಸರ್ ಥರ ಮನಸ್ಸು ಮಾಡ್ತಾರೆ, ಬಾಬು ಸರ್ ಥರ ಮನಸ್ಸು ಮಾಡಿ, ಇಲ್ಲ ಈ ಸಿನಿಮಾ ಹೇಗಾದರೂ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಒಟ್ಟಾರೆ ಎಲ್ಲ ಕಡೆ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದು, ಉದ್ಯಮದ ಮನಸ್ಥಿತಿ ಹೇಗಿದೆ, ಆಡಿಯನ್ಸ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಎಷ್ಟು ಜನ ಅದನ್ನ ಒಪ್ಕೋತಾರೆ, ಎಷ್ಟು ಜನ ಅದನ್ನ ಇವಾಗ ಫಾಲೋಯಿಂಗ್ ಅಂತ ನಾವೇನು ಕರಿತೀವಿ, ಅದು ಹೀರೋಗೆ ಫಾಲೋಯಿಂಗ್ ಆಗುತ್ತೆ, ಒಂದು ಹೀರೋಯಿನ್ಗೆ ಫಾಲೋ ಆಗುತ್ತೆ, ಒಂದು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಆ ಥರ ಒಂದು ಸರ್ಫೇಸ್ ಲೆವೆಲಲ್ಲಿ ಫಾಲೋಯಿಂಗ್ ಇರುತ್ತೆ. ನಾವು ಹೋಗ್ತಿರೋದು ಬಹಳ ಆಳವಾಗಿ, ಸಮಾಜಮುಖಿಯಾಗಿ ಅಥವಾ ಭಾಷೆಯ ಒಳಮುಖವಾಗಿ ನಾವು ಹೋಗಿ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಆಡಿಯನ್ಸ್ ಮನಸ್ಥಿತಿ ಕೂಡ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಪ್ಲೇಸ್ಮೆಂಟ್ ಮಾಡಿ ಪ್ರಮೋಟ್ ಮಾಡಬೇಕಾಗುತ್ತೆ. ಇವು ಆ್ಯಕ್ಚುಲಿ ಡಿಸ್ಕಸ್ ಮಾಡ್ಬೋದು, ಆದರೆ ಬಹಳ ಆಳವಾಗಿ, ಬಹಳ ಕಾಂಪ್ಲಿಕೇಟೆಡ್ ಕೂಡ ಇದೆ ಇದು. ಹಾಗಾಗಿ ಬಟ್ ನಾವು ಒಂದಂತೂ ಗ್ಯಾರಂಟಿ ಹೇಳ್ತೀನಿ, ಎಲ್ರಿಗೂ ಅದ್ರ ಬಗ್ಗೆ ಆಸೆ ಇದೆ, ಆಸಕ್ತಿ ಇದೆ. ಒಂದು ಒಳ್ಳೆ ಅವಕಾಶಕ್ಕಾಗಿ ಎಲ್ಲರೂ ಕಾಯ್ತಾರೆ ಅನ್ನೋದಂತೂ ಗ್ಯಾರಂಟಿ ಸರ್. ಅದೇ ಆ ಜವಾಬ್ದಾರಿ ನಾನು ಮನಸ್ಸಲ್ಲಿ ತಗೊಂಡು ನಾನು ಸಿನಿಮಾ ಮಾಡಿದ್ದೀನಿ. ನನ್ನ ಸ್ನೇಹಿತರಿಗೆ, ನನ್ನ ಕೊಲೀಗ್ಸ್ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅವ್ರಿಗೂ ಕೂಡ ಒಂದು ಸಮಯ ಸಂದರ್ಭ ಒದಗಿ ಬರಬೇಕಾಗುತ್ತೆ. ಅವ್ರಿಗೆ ಕಥೆ ಅಷ್ಟು ಇಷ್ಟ ಆದಾಗ, ನಿರ್ದೇಶಕರ ಮೇಲೆ ಅಂತ ಅಪಾರವಾದ ನಂಬಿಕೆ ಬಂದಾಗ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಬಂದಾಗ ಖಂಡಿತ ಮಾಡ್ತಾರೆ. ಹೇಳ್ದಂಗೆ ಕೂಡ್ಕೊಂಡು ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಜಿಲ್ಲೆಗಳಲ್ಲಾಗುತ್ತೆ. ಅದು ನಮ್ಮ ಮಾರ್ಸ್ ಸುರೇಶ್ ಅವರು ಬಿಡುಗಡೆ ಮಾಡ್ತಿದ್ದಾರೆ. ಹಾಗಾಗಿ ಎಷ್ಟು ಸ್ಕ್ರೀನ್ಗಳಲ್ಲಿ, ಎಷ್ಟು ಚಿತ್ರಮಂದಿರಗಳಲ್ಲಿ ಅನ್ನೋದು ಅಂತಿಮವಾಗೋದಕ್ಕೆ ಇನ್ನೊಂದು ವಾರ ಬೇಕಾಗುತ್ತೆ. ಬಟ್ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ. ಇದರಲ್ಲಿ ರಾಜನ ಪ್ರಸ್ತಾಪ ಏನು ಬರುತ್ತೆ ಅದು ಕಾಲ್ಪನಿಕವೇನೇನೆ, ಆದರೆ ಇದನ್ನು ನಾನು ಕಾಲ್ಪನಿಕ ವಾಸ್ತವತೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೊಂದು ವಾಸ್ತವ ಇರುತ್ತೆ. ಎನಿ ಸ್ಮಾರಕ ಆಗ್ಬೋದು, ಅದು ಯಾವುದೇ ಸ್ಮಾರಕ ಆಗ್ಬೋದು ಅದು. ಹಾಗಾಗಿ ಆ ಕಥಾನಕ ರಾಜಂದು ಬರೋದು ಕಾಲ್ಪನಿಕ, ಆದರೆ ಆ ಸಂದರ್ಭದ ಒಳಗಡೆ ಇವತ್ತು ನೀವು ಗಮನಿಸ್ಬೋದು, ಇದು ಚರ್ಚೆ ಎಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ. ನಮ್ಮ ಸಿನಿಮಾ ಚರ್ಚೆ ಬಿಟ್ಟು ಅನ್ನೋ ಕಾರಣಕ್ಕೆ ಪ್ರಸ್ತಾಪ ಮಾಡಲಿಲ್ಲ. ಇವತ್ತು ಬೇರೆ ಬೇರೆ ಕಂಪ್ನಿಗಳಿಗೆ ಏನಾಗ್ತಿದೆ ಅಂದರೆ ರೈತರ ಭೂಮಿ ಹೋಗ್ತಾ ಇರುತ್ತೆ. ಹಾಗೇನೇ ಎಷ್ಟೋ ಸಾರಿ ಇದು ಉತ್ತಮವಾದ ಸ್ಮಾರಕವಾ ಅಲ್ವಾ ಏನೂ ನೋಡೋದಿಲ್ಲ. ಯಾವಾಗಲೂ ಏನು ಮಾಡುತ್ತೆ ಅಂದರೆ ಆರ್ಥಿಕತೆ, ಲಾಭ ನಷ್ಟಗಳೇ ಮುಖ್ಯವಾದ ಸಮಾಜದಲ್ಲಿ, ವ್ಯಾವಹಾರಿಕತೆಯೇ ಮುಖ್ಯವಾದ ಸಮಾಜದ ಒಳಗಡೆ ಈ ರೀತಿಯ ಒಂದು ಚಾರಿತ್ರಿಕ ಪ್ರಜ್ಞೆ ಇದೆಲ್ಲ ಅಮುಖ್ಯವಾಗ್ತಾ ಹೋಗುತ್ತವೆ ಅನ್ನುವಂಥ ಒಂದು ಆಶಯವನ್ನು ನಾನು ಹೇಳಬೇಕಾಗಿತ್ತು. ಆ ಥರದ ಘಟನೆಗಳು ಆಗ 1992 ಸುಮಾರಿನಲ್ಲಿ ಆರಂಭ ಆಗೋಕ್ಕೆ ಶುರುವಾಗಿದ್ದು. ಒಟ್ಟಿನಲ್ಲಿ ಭೂಮಿ ಸಿಕ್ಕಿದ್ರೆ ಸಾಕಪ್ಪ, ಯಾವುದೋ ನೆಲ ಸಿಕ್ಕಿದ್ರೆ ಸಾಕಪ್ಪ, ಕಂಪನಿ ಬಂದರೂ ಸಾಕಪ್ಪ ಅಂತ, ಅದು ಬೇರೆ ಚರ್ಚೆನೇ ಆಗುತ್ತೆ, ಅದಕ್ಕೆ ಹೋಗಲ್ಲ. ಯಾಕೆಂದರೆ ಸಿನಿಮಾ ಬಿಟ್ಟು ಇನ್ನೊಂದು ಚರ್ಚೆ ಆಗಿಬಿಡುತ್ತೆ ಅದು. ಆ ಕಾರಣದಿಂದ ಪ್ರೇರಣೆ ಪಡೆದಿದ್ದು ಈ ಥರದ ಅನಾಹುತಗಳೆಲ್ಲ ಸಂಭವಿಸ್ತಾ ಇರುತ್ತವೆ ಅನ್ನೋದು ಒಂದು. ಅಂದರೆ ನಮ್ಮಲ್ಲಿ ಇದು ಮೂಡಬೇಕಾಗಿರುತ್ತೆ ಯಾವಾಗಲೂ. ಆಮೇಲೆ ಕಡೆಗೆ ಇದು ಕೇವಲ ಸರ್ಕಾರಗಳೇ ಮಾಡೋದ ಅಂದರೆ, ನಾನು ಯಾವತ್ತೂ ಜನಗಳ ಸಂಘಟನೆಯಲ್ಲಿ ನಂಬಿಕೆ ಇರೋ ನಾನು. ಅದಕ್ಕೆ ನಾನು ಸಿನಿಮಾದಲ್ಲಿ ಜನಗಳೇ ಅದನ್ನು ರಕ್ಷಣೆ ಮಾಡ್ತಾರೆ, ಅದಕ್ಕೆ ನಮ್ಮ ನಾಯಕಿ ನಾಯಕತ್ವ ವಹಿಸ್ತಾರೆ. ಇಲ್ಲ, ಯಾವಾಗಾದರೂ ಆಗ್ಬೋದು ಇದು. ಇಲ್ಲ, ಆಯ್ಕೆಗೆ ಏನಾಗಿರುತ್ತೆ, ನನಗೆ ತಕ್ಕನಾದಂತಹ ಒಬ್ಬ ಕಲಾವಿದರು ಬೇಕಾಗಿರುತ್ತೆ. ಇವರು ಈಗ ಅನೇಕ ಕಲಾವಿದರಿಗಿಂತ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದ್ದಾಗೇನೆ ಇಂಥ ಕಲಾವಿದರನ್ನ ನನ್ನ ಸಿನಿಮಾದಲ್ಲಿ ಬಳಸ್ಕೊಳ್ಬೇಕು ಅಂತಿರುತ್ತೆ. ನಾನು ಸಿನಿಮಾದಲ್ಲಿ ಈ ಕಲಾತ್ಮಕ ಅಂತ ಹೇಳ್ಕೊಂಡು ಬಂದ್ರೂ ನನ್ನ 2ನೇ ಸಿನಿಮಾದಿಂದಲೇ ಕಲಾತ್ಮಕ ಚಿತ್ರಗಳ ಒಂದು ಚೌಕಟ್ಟಿದೆಯಲ್ಲ, ಅದನ್ನು ಮುರಿದು ಕಟ್ಟಕ್ಕೆ ಶುರು ಮಾಡಿದ್ದೀನಿ. ನಾನು ಹಾಡಾಗ್ತಾ ಇರಲಿಲ್ಲ. ಮೊದಲನೇ ಸಿನಿಮಾದಲ್ಲೇ ಹಾಡಾಕಿದ್ದೆ ನಾನು. ಮೊದಲನೇ ಸಿನಿಮಾದಲ್ಲೇ ರಾಷ್ಟ್ರ ಪ್ರಶಸ್ತಿ ವಿಜೇತ ವಾಸುದೇವ ರಾವ್ ಅವರು ಅಭಿನಯಿಸಿದರು. 2ರಿಂದನ ಅನೇಕ ಈ ಮುಖ್ಯವಾಹಿನಿ ಚಿತ್ರಗಳ ನಾಯಕಿಯರು, ಲೋಕೇಶ್ ಅವರು ಇರ್ಬೋದು, ಮಾನು ಇರ್ಬೋದು, ರೋಹಿಣಿ ಅಟ್ಟಂಗಡಿ, ಶಿವರಾಜ್ ಕುಮಾರ್ ಅವರು, ಸುಂದರ್ರಾಜ್ ಅವರು, ಕುಮಾರ್ ಗೋವಿಂದ್ ಅವರು, ಭಾವನಾ ಇರ್ಬೋದು, ಹರಿಪ್ರಿಯಾ ಇರ್ಬೋದು, ಕಿಶೋರ್, ನೋಡಿ ನೀವು ಲೆಕ್ಕ ಹಾಕಿ. ಅಂದರೆ ಇವರನ್ನು ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಬಹುಶಃ ಏನಾಗಿದೆ ಅಂದರೆ, ನಾವು ಬೇಕೋ ಬೇಡವೋ ಹೆಸರಾಂತ ಕಲಾವಿದರಿದ್ದಾಗ ಒಂದಷ್ಟು ಜನರ ಆಕರ್ಷಣೆ ಅಂತೂ ಇದ್ದೇ ಇರುತ್ತೆ. ಆದರೆ ಹೆಸರಷ್ಟೇ ಮುಖ್ಯ ಅಲ್ಲ, ಅಭಿನಯ ಮುಖ್ಯ ಆಗಿರುತ್ತೆ. ಹಾಗಾಗೇ ಈ ಪಾತ್ರಕ್ಕೆ ತಕ್ಕನಾದಂಥವರು. ಮತ್ತು ವಿಜಯ ರಾಘವೇಂದ್ರ ನನ್ನ ಸಿನಿಮಾದಲ್ಲಿ ಮಾಡಬೇಕು ಅಂತ ನನಗೂ ಒಂದು ಆಸೆ ಇತ್ತು.
ಸೊ ಹಾಗಾಗಿ ಬಳಸ್ಕೊಂಡಿದ್ದ ಅಷ್ಟೇ. ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು. ಯಾಕೆಂದರೆ ಇದೊಂದು ರೀತಿ ವಿಜಯ ರಾಘವೇಂದ್ರ ಪಾತ್ರ ಇದೆಯಲ್ಲ, ಭಾಳ ಕಷ್ಟಕರವಾದ ಪಾತ್ರ. ನಾನು ಶೂಟಿಂಗ್ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಇವರಿಗೆ, ಇವರು ಹೆಚ್ಚು ಅಲ್ಲಿ ವೀರಾವೇಶ ಇಲ್ಲ ಅಥವಾ ದುಃಖ ತೋಡ್ಕೊಳ್ಳೋದಿಲ್ಲ, ಆ ಥರದ್ದೇನೂ ಇಲ್ಲ. ಒಂದು ಬೌದ್ಧಿಕವಾದ ಪಾತ್ರ ಇದು. ಒಬ್ಬ ಇಂಟೆಲೆಕ್ಚುಯಲ್ ಥರ ಇರ್ತಾನೆ. ಇಂಟೆಲೆಕ್ಚುಯಲ್ ಆಗಿ ಒಂದು ಬೌದ್ಧಿಕವಾದ ಪಾತ್ರ ನಿರ್ವಹಿಸೋದು ಅಷ್ಟು ಸುಲಭ ಅಲ್ಲ, ಅದನ್ನು ಪರಿಣಾಮಕಾರಿಯಾಗಿ. ಅವ್ರು ಒಳ್ಳೆ ಕಲಾವಿದರಾದ್ರಿಂದ ಆಯ್ಕೆ ಮಾಡಿಕೊಂಡೆ. ನೀವು ಆಗಲೇ ಸ್ಟಾರ್ಗಳ ಬಗ್ಗೆ ಹೇಳ್ತಾ ಇದ್ರಲ್ಲ, ಸುಮ್ಮನೆ ನೆನಪಿಗೆ ಬಂತು ಅಂತ ಹೇಳ್ತಿದ್ದೀನಿ ಅಷ್ಟೇನೇನೆ. ಅನೇಕ ಸ್ಟಾರ್ಗಳಿಗೆ ಆ ಥರ ಆಸೆ ಇರುತ್ತೆ. ಈಗ ಶಿವರಾಜ್ ಕುಮಾರ್ ಅವರೇ ಅಗಲವೇಶ ಆದಮೇಲೆ ನನಗೆ 2 ಸಿನಿಮಾ ಮಾಡೋಕ್ಕೆ ಡೇಟ್ಸ್ ಕೊಟ್ಟಿದ್ರು. ನಾನು ಬಳಸ್ಕೊಳಕ್ಕಾಗಲಿಲ್ಲ. ಶಿವರಾಜ್ ಕುಮಾರ್ ಅವರು ಕೊಟ್ಟಿದ್ದನ್ನು ನಾನು ಶ್ರೀಮತಿ ಕಾಯಿಲೆ ಬಿದ್ದಿದ್ರಿಂದ ನಾನು ಬಳಸ್ಕೊಳಕ್ಕಾಗಲಿಲ್ಲ. ಈಗ ಆಸೆ ಪಡುವಂತಹ ಕಲಾವಿದರು ಇರ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟೆ. ಅದರಲ್ಲಿ ಇವರು ಒಬ್ಬರು. ಆಗಿದೆ ಮೇಡಮ್. ಮೆಕ್ಸಿಕೋಕ್ಕೆ ಹೋಗಿದೆ, ಲಾಸ್ ಏಂಜಲೀಸ್ಗೆ ಹೋಗಿದೆ, ಹೊರಗಡೆ ಒಂದು 3 ಇದಕ್ಕೆ ಹೋಗಿದೆ. ಇಲ್ಲಿ ಬೆಂಗಳೂರು ಫಿಲಮ್ ಫೆಸ್ಟಿವಲಲ್ಲೂ ಪ್ರದರ್ಶನ ಕಂಡಿದೆ. ಅಲ್ಲ, ಕ್ಲಾಸ್ ನಾನು ಈ ಕ್ಲಾಸು ಮಾಸು ರೊಮ್ಯಾನ್ಸ್ ಗೊತ್ತಿಲ್ಲ ನನಗೆ. ಈ ಯಶಸ್ಸಿದೆಯಲ್ಲ ಸರ್, ಈಗ ಒಂದೊಂದು ಸಿನಿಮಾಕ್ಕೂ ಅದನ್ನು ನೋಡುವ ಪ್ರೇಕ್ಷಕ ವರ್ಗ ಒಂದಿರುತ್ತೆ ಅಂತ. ಈಗ ತುಂಬ ದೊಡ್ಡ ಹೀರೋಗಳಿದ್ದಾಗ ಅದನ್ನು ಸ್ವಾಗತಿಸೋದಕ್ಕೆ ಈಗಾಗಲೇ ಸಿದ್ಧವಾದ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ. ಹಾಗಂತೇಳಿ ಹೀರೋಗಳು ಇರೋದು ಎಲ್ಲವೂ ಸಕ್ಸಸ್ ಆಗಿಲ್ಲ, ನಾವು ನೋಡಿದ್ದೀವಿ. ಅದು ಈ ಥರ ಸಿನಿಮಾ ನೋಡೋದಕ್ಕೂ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ. ಆದರೆ ಅದನ್ನೂ ಮೀರಿ ಹೆಚ್ಚು ತಲುಪೋದು ಹೇಗೆ? ಹಾಗಾಗೇನೆ ನಾವೆಲ್ಲೋ ಒಂದು ಕಡೆ ಕಲಾತ್ಮಕ ಚಿತ್ರ ಅಂತ ಏನೊಂದು ಚೌಕಟ್ಟು ಹಾಕ್ಕೊಂಡಿರ್ತೀವಿ, ಆ ಚೌಕಟ್ಟನ್ನು ಮುರಿದು ಕಟ್ಟುವ ಕೆಲಸವನ್ನು ಮಾಡಬೇಕಾಗಿರುತ್ತೆ. ನನ್ನ ಇಷ್ಟಂತೂ ಹೇಳಬಲ್ಲೆ, ನನ್ನ ಸಿನಿಮಾ ನಿದ್ದೆ ಬರ್ಸೋದಿಲ್ಲ. ನಿದ್ದೆ ಮಾಡದೇನೆ ನನ್ನ ಸಿನಿಮಾ ನೋಡಬಹುದು. ಅಂದರೆ ಅದು ಹೆಚ್ಚು ಜನರಿಗೆ ತಲುಪಿಸೋದೇ. ಜನ ನೋಡದೇ ಇದ್ದರೆ ಸಿನಿಮಾ ಸಾರ್ಥಕವಲ್ಲ ಅಂತಲೇ ನನ್ನ ನಂಬಿಕೆ. ಅದು ಅದರಿಂದ ಹೆಚ್ಚು ಜನಕ್ಕೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾವು ನಿರ್ದೇಶಕರು ಮಾಡಬೇಕು. ಸಿನಿಮಾಗಳು ಕೇವಲ ಸೆಲೆಬ್ರೇಷನ್, ಈ ಥರದೆಲ್ಲ 25 ದಿನ, 1 ವಾರ ಓಡಿಸೋ ಸೆಲೆಬ್ರೇಷನ್. ಹಿಂದೆ 100 ದಿನಗಳು ಓಡ್ತಾ ಇದ್ದು ಸಿನಿಮಾಗಳಲ್ಲಿ ಕನಿಷ್ಠ 1 ವಾರ ಓಡಿದ್ರೆ ದೊಡ್ಡ ಸೆಲೆಬ್ರೇಷನ್. ನಿಮ್ಮ ಪ್ರಕಾರ ಸಿನಿಮಾ ಗೆಲುವು ಅಂದ್ರೆ ಏನು ಸರ್? ಸಿನಿಮಾ ಗೆಲುವು ಅಂದರೆ ಹೆಚ್ಚು ಜನ ನೋಡಬೇಕು. ಮೊದಲು ಸಿನಿಮಾ ಆಗಿ ಅದು ಚೆನ್ನಾಗಿರಬೇಕು, ಮೊದಲನೇದು. ಅದು ಎರಡನೇದು, ಅದು ಹೆಚ್ಚು ಜನಕ್ಕೆ ತಲುಪಬೇಕು. ನೀವು ಹೇಳಿದಾಗೆ ಹಿಂದೆ 100 ದಿನ ನಡೆದಾಗ ಅದೊಂದು ಸಂಭ್ರಮ ಇರೋದು. ಆದರೆ ಹಿಂದೆ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದ ಪದ್ಧತಿಗೂ ಈಗೂ ಭಾಳ ವ್ಯತ್ಯಾಸ ಆಗಿದೆ. ಆಗ ಒಂದು 25 ಚಿತ್ರಮಂದಿರಗಳ ಬಿಡುಗಡೆ ಆಗಿ ಅಕಸ್ಮಾತ್ 10 ಚಿತ್ರಮಂದಿರಗಳಲ್ಲಿ 100 ದಿನ ಓಡಿದರೆ ಅವಾಗ ಸಂಭ್ರಮ ಪಡ್ತಾ ಇದ್ವಿ. ಈಗ 100, ಕೆಲವಂತೂ 1000 ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಲೆಕ್ಕ ಹಾಕೋನಲ್ಲ ನಾನು. ಹಾಗಾಗಿ ಒಂದು 200 ಸ್ಕ್ರೀನು ಈಗೆಲ್ಲ ಬಿಡುಗಡೆ ಆಗಿ 3-4 ದಿವಸದಲ್ಲಿ ದುಡಿತು ಅಂತಾರೆ, ಅದು ಗೊತ್ತಿಲ್ಲ ನನಗೆ. ಆದರೆ ಈಗ ಸಂಭ್ರಮ ಪಡೋದು ಏನಾಗಿದೆ ಅಂದರೆ, 10 ದಿವಸ ನಡೆದ್ರೆ ಸಂಭ್ರಮ ಪಡ್ತೀವಿ ಅಂತ ಅಂದರೆ ಅಂಥ ಸ್ಥಿತಿಲಿ ಇದೆ ನಮ್ಮ ಚಿತ್ರರಂಗ ಅಂತ ಅಷ್ಟೇನೇನೆ. ಕಡೆ ಪಕ್ಷ ಒಂದು ಚಿತ್ರರಂಗ ಹಣ ಗಳಿಸಿದ್ದೆಷ್ಟು ಇಷ್ಟು ಚಿತ್ರಮಂದಿರಗಳಲ್ಲಿ ಅಥವಾ ಸ್ಕ್ರೀನ್ಗಳು ಹೋಗಿ ಒಂದು 25 ದಿವಸ ನಡೆದಾಗ ಹಬ್ಬ 25 ದಿವಸ ಆಯ್ತಪ್ಪ ಅಂತ ಹೇಳಿ ಸಂಭ್ರಮ ಪಡ್ತಿದ್ದೀವಿ ಅಂದರೆ ಅದರ ಅರ್ಥ ಎಲ್ಲೋ ಒಂದು ಕಡೆ ಒಂದು ಹಿನ್ನಡೆನೂ ಇದೆ ನಮ್ಮಲ್ಲಿ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಅಷ್ಟಕ್ಕೆ ಸಂಭ್ರಮ ಪಡೋ ಸ್ಥಿತಿ ಇದೆಯಲ್ಲ, ಇದನ್ನು ಕುರಿತು ಚರ್ಚೆ ನಡೀತಿಲ್ಲ ಅಂತ ನಾನು ಹೇಳೋದು. ನಾವು ದುಃಖ ಪಡ್ತಿದ್ದೀವಿ, ವಿಷಾದ ವ್ಯಕ್ತಪಡಿಸ್ತಿದ್ದೀವಿ, ಅದಕ್ಕೆ ಸಂಬಂಧಪಟ್ಟವ್ರು ಕೂತ್ಕೋಬೇಕು, ಯಾಕೆ ಹೀಗಾಗ್ತಿದೆ ಅಂತ ಕಾರಣಗಳು ಹುಡುಕಬೇಕು. ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ. ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ವಿವಿಧ ವಿಭಾಗದ ಸಂಸ್ಥೆಗಳೇನಿವೆ, ಅದಕ್ಕೆ ತೊಡಗಿಸ್ಕೊಂಡಿರೋರೇನಿದೆ, ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು, ಸರ್ಕಾರನೂ ತೊಡಗಿಸ್ಕೊಳ್ಬೇಕು. ಅಂಥ ಚರ್ಚೆಯಿಂದ ಮಾತ್ರ ಸಕ್ಸಸ್ ದಾರಿ ಯಾವುದು ಅಂತ ಗೊತ್ತಾಗ್ಬೋದು. ಕಡೆಗೆ ಸಿನಿಮಾ ಚೆನ್ನಾಗಿರಬೇಕು, ಜನ ನೋಡಬೇಕು, ಅದೇ ಸಕ್ಸಸ್ಸು. ಇಲ್ಲ, ಮನವಿ ಅಲ್ಲ, ಒಂದು ಸಮಾರಂಭದಲ್ಲಿ ಕಲಾಕ್ಷೇತ್ರದಲ್ಲಿ ಎದುರುಗಡೆನೇ ಹೇಳಿದ್ದೆ. ಅದರ ಫಲವಾಗಿ 200 ರೂಪಾಯಿಗಳಿಗೆ ಮಲ್ಟಿಪ್ಲೆಕ್ಸ್ಗಳು ನಿಗದಿ ಮಾಡ್ತೀವಿ ಅಂದರು. ಬಜೆಟಲ್ಲೂ ಬಂತದು. ಇನ್ನೊಂದು ಮಿನಿ ಚಿತ್ರಮಂದಿರದ ಬಗ್ಗೆನೂ ಅವರು ಅಲ್ಲೇ ಆಶ್ವಾಸನೆ ಕೊಟ್ಟಿದ್ರು, ಅದು ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಮತ್ತೊಮ್ಮೆ ಅದಕ್ಕೆ ನಿಮ್ಮ ಸಹಕಾರ ಕೇಳ್ತಿರೋದು ಅದೇ ಕಾರಣಕ್ಕಾಗಿ.
ಹೇಳಿ ಸರ್. ಅದಕ್ಕೆ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಸ್ವಲ್ಪ ಮನೆ ಒಂದು ಕಡೆ ಹೇಳ್ತಾರೆ ಸಿನಿಮಾ ರಂಗದವರು ನಟ್ಟು ಬೋಟು ಟೈಟ್ ಮಾಡಬೇಕು ಅಂದರೆ ಮೊನ್ನೆ ಸಂಘಟನೆಯವರು ಕೂಡ ಸಿನಿಮಾ ರಂಗ ದಶಕಗಳ ಕಾಲ ಇಷ್ಟವಾಗಿರುವಂಥದ್ದು ನಮ್ಮ ಕನ್ನಡವನ್ನ ಎಲ್ಲೋ ಒಂದು ಕಡೆ ಇಷ್ಟು ಕೆಳಮಟ್ಟದಲ್ಲಿ ಇಷ್ಟು ತಳಮಟ್ಟಕ್ಕೆ ಹೋಗಿರೋಂಥದ್ದು ಎಲ್ಲಿ ಲೋಪ ಆಗಿದೆ ಅಂತ ಸರ್, ಅದೇ ಎಲ್ಲಿ ಲೋಪ ಆಗಿದೆ ಅನ್ನೋದನ್ನ ಕುರಿತಂತೆನೆ ನಾವುಗಳ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ. ಒಳ್ಳೆ ಸಿನಿಮಾ ಬರ್ತಿಲ್ಲ, ಬರೀ ಸಬ್ಸಿಡಿಗೆ ಸಿನಿಮಾ ಮಾಡ್ತಿದ್ದಾರೆ, ಹೆಚ್ಚು ಜನ ಬರ್ತಾರೆ, ಸುಮ್ಮನೆ ಸಂಖ್ಯೆ ಹೆಚ್ಚಾಗಿದೆ, ಕ್ವಾಲಿಟಿ ಅದರ ಗುಣಮಟ್ಟ ಕಡಿಮೆ ಆಗಿದೆ ಅಂತ ಹೇಳುವಂಥವ್ರು ಇದ್ದಾರೆ. ಕೆಲವು ಸಾರಿ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಸಿನಿಮಾಗಳು ಹೆಚ್ಚು ದಿವಸ ನಡೆದೇ ಇರುವಂಥದ್ದಿದೆ. ಸೊ ಹಾಗಾದ್ರೆ ಇಷ್ಟು ಸಿನಿಮಾಗಳನ್ನು ತಡ್ಕೊಳ್ಳೋ ಅಂಥ ಪ್ರೇಕ್ಷಕ ವರ್ಗ ನಮ್ಮಲ್ಲಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಇದೆ. ಈಗ 200-250 ಸಿನಿಮಾನ ನೋಡೋಷ್ಟು ಪ್ರೇಕ್ಷಕ ವರ್ಗ ಕನ್ನಡದಲ್ಲಿ ಇದೆಯಾ ಅಂತ ಪ್ರಶ್ನೆ. ಇದು ಸಾವಧಾನದಿಂದ ನಾವ್ಯಾರೂ ಚರ್ಚೆ ಮಾಡ್ತಿಲ್ಲ. ನಿಜ ಹೇಳೋದಾದರೆ ನಾವು ಸಾವಧಾನದಿಂದ ಕೂತು ಇದರ ಕಾರಣಗಳು ಏನು, ಇದರ ದೋಷ ಎಲ್ಲಿದೆ, ಕೊರತೆ ಎಲ್ಲಿದೆ ಅನ್ನೋದನ್ನ ಚರ್ಚೆ ಮಾಡೋದ್ರ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ ಅಂತ ಅನಿಸುತ್ತೆ. ನಟ್ಟು ಬೋಲ್ಟ್ಗೆ ನಾನು ಆಗಲೇ ಉತ್ತರ ಕೊಟ್ಟಿದ್ದೆ. ಓಕೆ ಸರ್, ಎಲ್ರಿಗೂ ಧನ್ಯವಾದ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.